ಈಗ 2,000 ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅಪ್ಪನ ಮನೆ ದುಡ್ಡು, ಮೋದಿ ಒಬ್ಬ, ಮಂಜುನಾಥ್ ಇಬ್ರು. ಯಾರು ಮಂಜುನಾಥ್ ಮೇಡಮ್ ಅವರೇ, ನಾವು ಹಿಂದುತ್ವ ಉಳಿಸ್ಕೊಳ್ಳಿಲ್ಲ ಅಂದ್ರೆ ನಾಳೆ ದಿನ ನಮ್ಮ ಹಿಂದೂ ಮಕ್ಕಳು ಯಾರು ಹೆಣ್ಮಕ್ಳು ಓಡಾಡಂಗಿರಲ್ಲ. ಡಿ.ಕೆ. ಸುರೇಶ್ ಅವ್ರು ಗೆಲ್ತಾರ, ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವ್ರು ಗೆಲ್ತಾರ? ಡಿ.ಕೆ. ಸುರೇಶ್ ಅವ್ರು ಗೆಲ್ತಾರೆ. ಡಿ.ಕೆ. ಸಾಹೇಬ್ರು ಗೆಲ್ತಾರೆ. ಏನು ನರೇಂದ್ರ ಮೋದಿ ಅವರ ಮುಖ ನೋಡ್ಕೊಂಡು ನಾವು ಬಿಜೆಪಿ ಮಾಡ್ಬೇಕಷ್ಟೇ. ಮೇಡಮ್ ಮಂಜುನಾಥ್ ಗೆಲ್ತಾರೆ. ಮಂಜುನಾಥ್ ಸಾಹೇಬ್ರು ಯಾರು ಅಂತ ಗೊತ್ತಿಲ್ಲ ನಮ್ಗೆ. ಸಿ.ಎನ್. ಮಂಜುನಾಥ್ 100% ಗೆಲ್ತಾರೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅವ್ರ ಬಗ್ಗೆ ಯಾರು ಏನು ಕಾಮೆಂಟ್ ಮಾಡಂಗಿಲ್ಲ ಮೇಡಮ್. ಅವ್ರಂತ ಇನ್ನೊಬ್ಬ ಪ್ರಧಾನಿ ಮತ್ತೆ ಹುಟ್ಟು ನಮ್ಮ ಭಾರತ ದೇಶದಲ್ಲಿ ಬರಲ್ಲ. ಈ ಸತಿ ರಾಮ ಮಂದಿರ ಮಾಡ್ಕೊಟ್ಟಾರೆ, ಎಲ್ಲಾ ಅನುಕೂಲ. ಯಜಮಾನ್ರ ಹೆಸರೇನು? ಶಿವಣ್ಣ. ಕುಣಿಗಲ್ ಸಿಟಿ ಅವರ ಅಥವಾ ಹಳ್ಳಿ ಅವರ? ಇಲ್ಲ ಹಳ್ಳಿಯವರು. ಓಕೆ, ಈಗ ಎಲೆಕ್ಷನ್ ಬರ್ತಾ ಇದೆ. ಹಾ, ಓಕೆ, ಯಾರ್ ಗೆಲ್ಬೇಕು? ಡಿ.ಕೆ. ಸುರೇಶ್ ಅವ್ರು ಗೆಲ್ಬೇಕಾ, ಸಿ.ಎನ್. ಮಂಜುನಾಥ್ ಅವ್ರು ಗೆಲ್ಬೇಕಾ? ಸಿ.ಎನ್. ಮಂಜುನಾಥ್ ನಮ್ಗೆ ಗೆಲ್ಬೇಕು. ಜಳ ಗೆದ್ದಿವಿ, ಕಾಂಗ್ರೆಸ್ ಗೆದ್ದಿವಿ ಅಂತ ಅವ್ರೆ. ಸಿದ್ದರಾಮಯ್ಯ ಗೆದ್ರು ಇಲ್ಲ, ದೇವೇಗೌಡನ ಮಗ ಕುಮಾರಸ್ವಾಮಿ ಗೆದ್ರು ಇಲ್ಲ. ಬಟ್ ಈಗ ಯಾರ್ ಗೆಲ್ಬೇಕಾಗಾದ್ರೆ? ಈಗ ದಳದವ್ರು ಬಿಜೆಪಿ ಗೆದಿಬೇಕು. ಓಕೆ, ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವ್ರೆ ಅವ್ರು ಗೆದಿಬೇಕು ಮೇಡಮ್ ಅವ್ರೆ. ಅವ್ರೆ ಎಂ.ಎಲ್.ಎ. ಗಮನಕ್ಕೆಲ್ಲ ತಂದಿದ್ದೀರಾ ಹೇಗೆ? ತಂದಿದೀವಿ. ಅವ್ರು CM ಕುಮಾರಸ್ವಾಮಿ CM ಆಗ್ಬೇಕು ಅಂತ ನಮ್ಮ ಆಸೆ. ನಾವು ಇವತ್ತು ಹೇಳ್ತಾ ಇರದೆ, ಮುಂದೆ ಆಗ್ಲಿ ಈ ಬಿಜೆಪಿನೇ ಮೆರೀಲಿ. ಓಕೆ ಓಕೆ ಸರ್, ಥ್ಯಾಂಕ್ ಯು. ಬಿಂದನಗೆರೆ ಹಳ್ಳಿ ಅವರ? ಎಷ್ಟು ಮನೆಗಳಿದೆ ಅಲ್ಲಿ? ಅಲ್ಲಿ 500 ಮನೆ ಇವೆ, ಎಷ್ಟು ಓಟ ಇದೆ? 1800 ಓಟವೆ. ಹೆಂಗಿದ್ದಾರೆ ಅಲ್ಲಿ ಜನ ಎಲ್ಲ? ಯಾವ ಪಕ್ಷದ ಪರವಾಗಿದ್ದಾರೆ? ಅವ್ರೆ ಓಕೆ, ಬಿಜೆಪಿ ದುಡ್ಡು ಜೆಡಿಎಸ್ ಕೊಡ್ತಾರೆ ಅವ್ರ ಕಡೆ. ಅವ್ರೆ ಸರ್ಕಾರ ಬೇಕಿಲ್ಲ, ಅವ್ರಿಗೆ ದುಡ್ಡು ಬೇಕು. ಓಕೆ, ಈಗ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಇದ್ದಾರೆ, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಡಿ.ಕೆ. ಸುರೇಶ್ ಇದ್ದಾರೆ. ಯಾರು ಗೆಲ್ಬೇಕು? ನಮ್ಗೆ ನರೇಂದ್ರ ಮೋದಿ CM ಪ್ರೈಮ್ ಮಿನಿಸ್ಟರ್ ಆಗ್ಬೇಕು. ನರೇಂದ್ರ ಮೋದಿ ಅಂದ್ರೆ ಇಲ್ಲಿ ಸಿ.ಎನ್. ಮಂಜುನಾಥ್ ಅವ್ರು ಗೆಲ್ಬೇಕು ಅಂತಾರೆ. ಹೇಗೆ? ಓಕೆ, ಗೆಲ್ತಾರಾ ಹೇಗೆ ಸರ್? ಅದು ಭಗವಂತಂದು, ನಮ್ದಲ್ಲ. ಜನ ಎಲ್ಲ ಸಪೋರ್ಟ್ ಕೊಟ್ರೆ ಗೆಲ್ತಾರೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ನಾವು ಅವ್ರದ ಸರ್ಕಾರ ಅವ್ರು ಮಾಡಿಲ್ಲ, ನಾವ್ ಹೇಳಿಲ್ಲ. ಹೆಸರು ಸರ್? ಸಮೀರ್. ಈಗ ಲೋಕಸಭಾ ಚುನಾವಣೆಗೆ ಟಿಕೆಟ್ ಅನೌನ್ಸ್ ಆಗಿದೆ. ಡಿ.ಕೆ. ಸುರೇಶ್ ಅವ್ರು ಗೆಲ್ತಾರಾ, ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವ್ರು ಗೆಲ್ತಾರಾ? ಡಿ.ಕೆ. ಸುರೇಶ್ ಅವ್ರು ಗೆಲ್ತಾರೆ. ಯಾಕೆ ಸರ್ ಡಿ.ಕೆ. ಸುರೇಶ್ ಅವ್ರು ಗೆಲ್ತಾರೆ? ಎಲ್ಲ ಕೆಲಸ, ಅಭಿವೃದ್ಧಿ ಕೆಲಸ ಮಾಡೋರೆ, ಜನಕ್ಕೆಲ್ಲ ಅನುಕೂಲ ಮಾಡ್ಕೊಟ್ಟವ್ರೆ, ಅಭಿವೃದ್ಧಿ ಕೆಲಸಗಳೆಲ್ಲ ಮಾಡೋರೆ ಅವ್ರಿಗೆ. ಓಕೆ, ಈಗ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಕೂಡ ಆರೋಗ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಗಳನ್ನ ಮಾಡಿದ್ದಾರೆ, ಲಕ್ಷಾಂತರ ಬಡವರಿಗೆ ಸಹಾಯ ಮಾಡಿದ್ದಾರೆ. ಸೊ ಹಾಗಾಗಿ ಜಿದ್ದಾಜಿದ್ದಿನ ಪೈಪೋಟಿ ಇರುತ್ತೆ ಅನ್ಸುತ್ತಾ, ಹೇಗೆ? ಇಲ್ಲ ಮೇಡಮ್, ಒಂದ್ ಸೈಡ್ ಏನಿಲ್ಲ. ಡಿ.ಕೆ. ಸುರೇಶ್ ಅವ್ರು ಗೆದ್ದೇ ಗೆಲ್ತಾರೆ, ನಮ್ಗೆ ಗ್ಯಾರಂಟಿ ಇದೆ, 100% ಗ್ಯಾರಂಟಿ ಇದೆ. ಓಕೆ, ಕುಣಿಗಲ್ ಸಿಟಿಲೆಲ್ಲ ಜನರು ಯಾರ ಪರವಾಗಿದ್ದಾರೆ ಸರ್? ಕುಣಗಲ್ ಸಿಟಿಯಲ್ಲೆಲ್ಲ ಡಿ.ಕೆ. ಸುರೇಶ್ ಓಕೆ, ಕೆಲಸಗಳನ್ನ ಮಾಡಿದಾರಾ? ಮಾಡಿದ್ದಾರೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನರೇಂದ್ರ ಮೋದಿ ಅವರು ಇಲ್ಲಿ ಏನು ನಮ್ಗೇನು ಮಾಡಿಲ್ಲ. ಅಲ್ಲಿ ಅವ್ರ ಪರವಾಗಿ ಅವ್ರು ಇದಾರೆ ದಿಲ್ಲಿಯಲ್ಲಿ, ಅವ್ರದ್ದು ಪರವಾಗಿಲ್ಲ, ಅವರು ಪರವಾಗಿಲ್ಲ, ಏನು ಅಂತ ಏನಿಲ್ಲ. ನಮ್ ಡಿ.ಕೆ. ಸುರೇಶ್ ಇಲ್ಲೆಲ್ಲ ಕೆಲಸ, ಅಭಿವೃದ್ಧಿ ಕೆಲಸ ಮಾಡೋರೆ, ಅವ್ರ 100% ಗೆಲ್ತಾರೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ರಾಹುಲ್ ಗಾಂಧಿ ಇಂದು ಅಧಿಕಾರ ಮಾಡಿಲ್ಲ, ಅವ್ರ ಬಗ್ಗೆ ಏನ್ ಹೇಳಕ್ ಆಗಲ್ಲ. ಕೂತ್ಕೊಂಡು ಅವ್ರ ಏನ್ ಮಾಡ್ತಾರೆ ಮಾಡಲ್ಲ ಅದ್ಮೇಲೆ ಗೊತ್ತಾಗೋದು, ಅದಕ್ಕೂ ಮುಂಚೆ ಗೊತ್ತಾಗಲ್ಲ. ತಮ್ಮ ಹೆಸರು ಸರ್? ಕೆ ಚಿಕ್ಕರಾಜು. ಓಕೆ, ಈಗ ಎಲೆಕ್ಷನ್ ಬರ್ತಾ ಇದೆ, ಯಾವ ಪಕ್ಷದವ್ರು ಗೆಲ್ಬೇಕು? ನಮ್ಮ ಬಿಜೆಪಿ. ಬಿಜೆಪಿನ? ಯಾಕೆ ಸರ್ ಬಿಜೆಪಿ ಗೆಲ್ಬೇಕು? ಏನು ನರೇಂದ್ರ ಮೋದಿ ಅವರ ಮುಖ ನೋಡ್ಕೊಂಡು ನಾವು ಬಿಜೆಪಿ ಮಾಡ್ಬೇಕಷ್ಟೇ. ಓಕೆ, ಈಗ ಬಿಜೆಪಿ ಮತ್ತೆ ಜೆಡಿಎಸ್ ಅಭ್ಯರ್ಥಿಯಾಗಿ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಕಣಕ್ಕಿಳಿತಿದ್ದಾರೆ. ಗೆಲ್ತಾರ ಹಾಗಾದ್ರೆ? ಒಳ್ಳೇದು ಹೇಳಿದ್ವಿ. ಡಿ.ಕೆ. ಸುರೇಶ್ ಅವ್ರು ಕೂಡ ಇದ್ದಾರೆ, ಅವ್ರು ಗೆಲ್ತಾರಾ, ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವ್ರು ಗೆಲ್ತಾರಾ? CM ಮಂಜುನಾಥ್ ಅವರು ಗೆಲ್ತಾರೆ. ನಿಮ್ಮ ಹೆಸರು? ಉಮೇಶ್ ಅಂತ. ಓಕೆ, ಈಗ ಆಲ್ರೆಡಿ ಎಲ್ಲರೂ ತುಂಬಾ ರೂರಲ್ ಅಲ್ಲಿ ಸಿಕ್ಕಾಪಟ್ಟೆ ಫೈಟ್ ಇರುತ್ತೆ ಅಂತ ಮಾತಾಡ್ತಿದ್ದಾರೆ. ಸೊ ಯಾರು ಗೆಲ್ತಾರೆ? ಮೇಡಮ್ ಮಂಜುನಾಥ್ ಗೆಲ್ತಾರೆ. ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಯಾಕೆ ಗೆಲ್ತಾರೆ ಸರ್? ಮೇಡಮ್ ಅವರು ಒಳ್ಳೆ ಆಟ ಸ್ಪೆಷಲಿಸ್ಟು, ತುಂಬಾ ಒಳ್ಳೆ ಜನ, ಎಲ್ಲ ಬಡವ್ರಿಗೆಲ್ಲ ಇದು ಸ್ಪಂದಿಸಿದ್ದಾರೆ, ಅದರಿಂದ ಖಂಡಿತ ಗೆಲ್ತಾರೆ. ಬಟ್ ಇಬ್ಬರ ಮಧ್ಯೆ ಪೈಪೋಟಿ ಇರುತ್ತೆ ಅನ್ಸತ್ತಾ? ಯಾಕಂದ್ರೆ ಡಿ.ಕೆ. ಸುರೇಶ್ ಅವರು ಕೂಡ ಪ್ರಬಲವಾಗಿರುವಂತಹ ಸ್ಪರ್ಧಿ, ಡಾಕ್ಟರ್ ಸಿ.ಎನ್. ಮಂಜುನಾಥ್ ಕೂಡ ಮಹಾನ್ ಸಾಧಕರು. ಸೊ ಇಬ್ಬರ ಮಧ್ಯೆ ಪೈಪೋಟಿ ಇರುತ್ತೆ ಮೇಡಮ್, ಆದ್ರೆ ಮಂಜುನಾಥ್ ಗೆಲ್ತಾರೆ ಅದ್ರಲ್ಲಿ. ಈಗ ಬೆಂಗಳೂರು ರೂರಲ್ ನ ಬೇರೆಯವರೆಲ್ಲ ರಾಜಕೀಯದವ್ರು ಹೆಂಗ್ ನೋಡ್ತಿದ್ದಾರೆ ಅಂದ್ರೆ ಡಿ.ಕೆ. ಬ್ರದರ್ಸ್ HDK ಅಂತ ವರ್ಸಸ್ HDK ಅಂತ. ವಿನ್ ಆಗೋದು ಯಾರು? ವಿನ್ ಆಗೋದು ಮಂಜುನಾಥ್ ಮೇಡಮ್, ಅದ್ರಲ್ಲಿ 2 ಮಾತಿಲ್ಲ. ಖಂಡಿತ. ಹೇಗಿದೆ ಸರ್ ಕುಣಿಗಲ್ ಸಿಟಿ ಇರ್ಬೋದು, ಹಳ್ಳಿಲೆಲ್ಲ ಏನ್ ರಾಜಕೀಯ ಲೆಕ್ಕಾಚಾರ ಇದೆ? 90% ಬಿಜೆಪಿ ಇದೆ ಮೇಡಮ್. ಹಳ್ಳಿ ಕಡೆ ಎಲ್ಲ ಏನಿದೆ ಸರ್? ಎಲ್ಲರೂ ಬಿಜೆಪಿನೇ ಇದೆ. ಹೌದು. ಈಗ ಏನಾಗುತ್ತೆ ಗೊತ್ತಾ, ಕಾಂಗ್ರೆಸ್ MLA ಮತ್ತೆ ಕಾಂಗ್ರೆಸ್ MP ಇದ್ದಾಗ ಜನ ಕೂಡ ಅವ್ರ ಪರವಾಗಿ ಇರ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲರೂ ಇರ್ತಾರೆ. ಸೊ ಹಾಗಾದ್ರೆ ಈ ಬಾರಿ ಉಲ್ಟಾ ಆಗತ್ತಾ ಲೆಕ್ಕಾಚಾರ? ಉಲ್ಟಾ ಆಗುತ್ತೆ ಮೇಡಮ್, ಈ ಬಾರಿ ಉಲ್ಟಾ ಆಗುತ್ತೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅವರು ತುಂಬಾ ಒಳ್ಳೆ ವ್ಯಕ್ತಿತ್ವ, ಅವ್ರ ಬಗ್ಗೆ ಯಾರು ಏನು ಕಾಮೆಂಟ್ ಮಾಡಂಗಿಲ್ಲ ಮೇಡಮ್. ಅವ್ರಂತ ಇನ್ನೊಬ್ಬ ಪ್ರಧಾನಿ ಮತ್ತೆ ಹುಟ್ಟು ನಮ್ಮ ಭಾರತ ದೇಶದಲ್ಲಿ ಬರಲ್ಲ.
ಹಾ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರದ್ದು ಬಿಡಿ ಮೇಡಮ್, ಅವರೆಲ್ಲ ಏನೇನಿಲ್ಲ. ಓಕೆ ಸರ್, ತಮ್ಮ ಹೆಸರು? ರಂಗಸ್ವಾಮಿ ಅಂತ. ಈಗ ಬೆಂಗಳೂರು ರೂರಲ್ಗೆ ಆಲ್ರೆಡಿ ಟಿಕೆಟ್ ಅನೌನ್ಸ್ ಆಗಿದೆ. ಯಾರು ಗೆಲ್ತಾರೆ? ಡಿ.ಕೆ. ಸುರೇಶ್, ಡಾಕ್ಟರ್ ಸಿ ಎನ್ ಮಂಜುನಾಥ್. ಯಾಕೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಗೆಲ್ತಾರೆ ಸರ್? ಅವರು ಹಿಂದಿಂದ ಬಿಜೆಪಿ ಇದ್ದಾರೆ, ಬಿಜೆಪಿ ನಡೆಸಬೇಕು ಅಂತ ಬಂದಿದ್ದಾರೆ. ಮೋದಿ ಪ್ರಕಾರ ಬಂದಿದ್ದಾರೆ, ಮೋದಿಯಿಂದ ಅವ್ರು ಗೆಲ್ತಾರೆ. ಅಂದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡು ಇರೋದ್ರಿಂದ ಗೆಲ್ತಾರೆ ಅಂತಾನ? ಯಾಕಂದ್ರೆ ಜೆಡಿಎಸ್ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ದೇವೇಗೌಡರ ಅಳಿಯ, ಕುಮಾರಸ್ವಾಮಿ ಅವರ ಭಾವ. ಹಂಗಾಗಿ ಎರಡು ಮೇತ್ರಾಗಿಂದ ಎರಡು ಗೆಲ್ತೇವೆ ಗ್ಯಾರಂಟಿ ಇದೆ. ಓಕೆ, ಡಿ.ಕೆ. ಸುರೇಶ್ ಅವರು ಸೋಲ್ತಾರ ಹಾಗಾದ್ರೆ? ಆಗಲ್ಲ ಮೇಡಮ್, ಕಷ್ಟ ಇದೆ. ಓಕೆ, ಪೈಪೋಟಿ ಇರುತ್ತಾ ಕೊನೆ ಹಂತದವರೆಗೂ? ಇರ್ತದೆ ಅಂದ್ರೆ ಬಿಜೆಪಿನೇ ಬರೋದು. ಈಗ ಕೌಂಟಿಂಗ್ ದಿನ ಹಾಗಾದ್ರೆ ಎಲ್ಲರೂ ದೇಶದ ಯಾವ್ಯಾವ ಕ್ಷೇತ್ರ ನೋಡ್ತಿರಲ್ಲ, ಬೆಂಗಳೂರು ರೂರಲ್ ಜಾಸ್ತಿ ನೋಡ್ತಿರ್ತಾರ ಹೇಗೆ? ಬೆಂಗಳೂರು ನೋಡ್ತಾರೆ, ಎಲ್ಲಾ ಕಡೆ ನೋಡ್ತಾ ಇದ್ದಾರೆ, ಎಲ್ಲಾ ಕಡೆ ನೋಡ್ತಾ ಇದ್ದಾರೆ. ಓಕೆ, ತಮ್ಮ ಹೆಸರು ಸರ್? ಶ್ರೀನಿವಾಸ್ ಅಂತ. ಯಾರು ಗೆಲ್ತಾರೆ? ಡಿ.ಕೆ. ಸಾಹೇಬ್ರು ಗೆಲ್ತಾರೆ. ಡಿ.ಕೆ. ಯಾಕೆ ಡಿ.ಕೆ. ಸುರೇಶ್ ಅವ್ರು ಗೆಲ್ತಾರೆ? ಅವರು ಪ್ರತಿ ಮನೆ ಹಳ್ಳಿಗೂ ಕಟ ಸುಕ್ಕು ನೋಡ್ತಾವ್ರೆ. ಗ್ರಾಮ ಪಂಚಾಯತಿ ಎಲ್ಲಾ ನೋಡ್ತಾವ್ರೆ. ಎಲ್ಲಾ ಕಡೆಗೂ ಎಲ್ಲಾ ಪ್ರತಿಯೊಂದು ಇದು ಮಾಡ್ತಾವ್ರ. ಅವರು ಏನ್ ಗೊತ್ತಾ, ಮಂಜುನಾಥ್ ಸಾಹೇಬ್ರು ಯಾರು ಅಂದ್ರೆ ನಮ್ಗೆ ಗೊತ್ತಿಲ್ಲ. ಈಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಜಯದೇವ ಆಸ್ಪತ್ರೆಯ ಮಾಜಿ ನಿರ್ದೇಶಕರು, ಲಕ್ಷಾಂತರ ಬಡವರಿಗೆ ಸಹಾಯ ಕೂಡ ಮಾಡಿದ್ದಾರೆ. ಸೊ ಇಬ್ರು ಕೂಡ ಒಂದ್ ರೀತಿ ಸಾಧಕರು. ಇವ್ರು ರಾಜಕೀಯದಲ್ಲಿ ತಮ್ಮನ್ನ ತಾವು ಗುರುತಿಸ್ಕೊಂಡಿದ್ರೆ, ಅವರು ಆರೋಗ್ಯ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ಗುರುತಿಸ್ಕೊಂಡಿದ್ದಾರೆ. ಆಯ್ತು ಮೇಡಮ್ ಅವರೇ, ಅವ್ರು ಏನ್ ಗೊತ್ತೇ, ರಂಗನಾಥ್ ಇವ್ರು ಯಾರು ಅಂತ ಗೊತ್ತಿಲ್ಲ. ನಮ್ಮ ಮಂಜುನಾಥ್ ಸಾಹೇಬ್ರು ಯಾರು ಅಂತ ಗೊತ್ತಿಲ್ಲ ನಮ್ಗೆ. ಏನ್ ಗೊತ್ತಾ, ಮಂಜುನಾಥ್ ಸಾಹೇಬ್ರು ಯಾರು ಅಂದ್ರೆ ಅಯ್ಯೋ ನಡಿಯೋ ಅಂತೀವಿ ಅಷ್ಟೇ. ಏನ್ ಗೊತ್ತಾ, ಅಳಿಯ ಆಗಿರ್ಬೋದು, ಯಾರೇ ಆಗಿರ್ಬೋದು, ದೇವೇಗೌಡರು ಕುಟುಂಬ ಆಗಿರ್ಬೋದು ಅವರು. ಆದ್ರೆ ಜನಕ್ಕೆ ಇವ್ರು ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಪ್ರತಿಯೊಂದು ಪಂಚಾಯತಿಲಿ ಗೆದ್ದವ್ರೆ. ಅಂದ್ರೆ ಮೈತ್ರಿ ಅಭ್ಯರ್ಥಿಯ ಪರಿಚಯ ಇಲ್ಲದೆ ಇರೋದ್ರಿಂದ ಡಿ.ಕೆ. ಸುರೇಶ್ ಅವ್ರು ಗೆಲ್ತಾರೆ ಅಂತಾನ? ಖಂಡಿತ ಗೆಲ್ತಾರೆ ಅವರು. ಡಿ.ಕೆ. ಸುರೇಶ್ ಅವ್ರ ಕೆಲಸಗಳು ಮಾಡಿದಾರ ಹೇಗೆ ಸರ್? ಮಾಡವ್ರೆ, ಖಂಡಿತ ಮಾಡವ್ರೆ. ಪ್ರತಿಯೊಂದು ಪಂಚಾಯತಿಲೂ ಮಾಡವ್ರೆ, ನಿಂತ್ಕೊಂಡ್ ಕೆಲಸ ಮಾಡವ್ರೆ. ಇಲ್ಲಿನ ಎಂ.ಎಲ್.ಎ. ರಂಗನಾಥ್ ಅವ್ರು ಮಾಡಿದಾರೆ, ಅವರು ಮಾಡವ್ರೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಮೋದಿ ಸಾಹೇಬ್ರು ಕೇಳತ್ತೀನಿ, ಒಂದೊಂದ್ ತಾಲೂಕಲ್ಲಿ ಎಲ್ಲಾರ ಬಂದು ಅವ್ರು ಏನಾರ ಇಲ್ಲಿ ಏನಾರ ಫಂಕ್ಷನ್ ಮಾಡಿದ್ರೆ ಅವರು ಮೋದಿ ಸಾಹೇಬ್ರು ಅಂತ ಜನ ಒಪ್ಪವು. ಮೋದಿ ಸಾಹೇಬ್ರು ಬಂದಿದ್ರೆ ಡೆಲ್ಲಿಯಿಂದ ಬಂದು ಇಲ್ಲಿ ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆ ಅಂತ ಬಂದಿದ್ರೆ ಅವರು ಒಪ್ಕೊಳ್ಳವು ನಾವು. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ರಾಹುಲ್ ಗಾಂಧಿ ಅವರು ಬಂದಿಲ್ಲ, ಬರ್ದೇ ಇದ್ರು ಪಕ್ಷ ಅಂತ ಪಕ್ಷನೇ ಇರ್ತಾರ ಅವರು. ಬರ್ದೇ ಇದ್ರುವೆ ನಾವು ಅದ್ರ ಬಗ್ಗೆ ಏನು ಮಾತಾಡಂಗಿಲ್ಲ, ಯಾರ ಬಗ್ಗೆ. ತಮ್ಮ ಹೆಸರು? ಅಂತ. ಈಗ ಆಲ್ರೆಡಿ ಟಿಕೆಟ್ ಅನೌನ್ಸ್ ಆಗಿದೆ, ಯಾರು ಗೆಲ್ತಾರೆ ಈ ಸತಿ? ಬಿಜೆಪಿ ಬರಬೇಕು ಅಂತ ಮೇಡಮ್. ಓಕೆ, ಬಿಜೆಪಿ ಮತ್ತೆ ಜೆಡಿಎಸ್ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಗೆಲ್ತಾರ ಹೇಗೆ? ಈ ಸತಿ ಎರಡು ಪೈಪೋಟಿ ಇದೆ. ಈತಗೆ ಬಿಜೆಪಿ ಕಾಂಗ್ರೆಸ್ ಎರಡರಲ್ಲಿ ಇಲ್ಲ, ಬಿಜೆಪಿ ಬರ್ತದೆ ಇಲ್ಲ ಕಾಂಗ್ರೆಸ್ ಬರ್ತದೆ, ಎರಡರಲ್ಲಿ ಯಾವ್ದು ಎರಡು ಪೈಪೋಟಿ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಯಾರ ಕೈ ಮೇಲ್ಗೈ ಆಗತ್ತೆ? ಈ ಸತಿ ಬಿಜೆಪಿ ಹೊಡ್ಬೇಕು ಅಂತ. ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ವಿನ್ ಆಗ್ಬೇಕು ಅಂತಾನ? ಬಿಜೆಪಿ, ಯಾಕಂದ್ರೆ ಈ ಸತಿ ಬಿಜೆಪಿ ಹೊಡಿಬಹುದು. ಯಾಕಂದ್ರೆ ಮೋದಿ ಅವರು ಈ ಸತಿ ರಾಮ ಮಂದಿರ ಮಾಡ್ಕೊಟ್ಟವ್ರೆ, ಎಲ್ಲಾ ಅನುಕೂಲ ಮಾಡೋರೆ. ಅದ್ರ ದೇಶದಿಂದ ಈ ಸತಿ ಬಿಜೆಪಿನೇ ಹೊಡಿಯೋದು. ಕ್ಷೇತ್ರದಲ್ಲಿ ಡಿ.ಕೆ. ಸುರೇಶ್ ಅವರು ಕೆಲಸ ಮಾಡಿಲ್ವಾ ಹೇಗೆ? ಡಿ.ಕೆ. ಸುರೇಶ್ ಕೆಲಸ ಮಾಡೋದು ಮೇಡಮ್. ತುಮಕೂರು ಡಿಸ್ಟಿಕ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಸುರೇಶ್ ಗೌಡ್ರು ಮಾಡೋರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ ರಂಗನಾಥ್ ಅವರಲ್ಲ, ನಮ್ ಕುಣಿಗಲ್ ತಾಲೂಕಿಗೆ ಫಸ್ಟ್. ತಮ್ಮ ಹೆಸರು? ನಮ್ಮ ಹೆಸರು ವೆಂಕಯ್ಯ ಅಂದ್ಬಿಟ್ಟು. ಈಗ ಎಲೆಕ್ಷನ್ ಟಿಕೆಟ್ ಅನೌನ್ಸ್ ಆಗಿದೆ, ಯಾರು ಗೆಲ್ತಾರೆ? ಡಿ.ಕೆ. ಸುರೇಶ್ ಗೆಲ್ತಾರ, ಡಾಕ್ಟರ್ ಸಿ ಎನ್ ಮಂಜುನಾಥ್ ಗೆಲ್ತಾರ? ಅದು ನಾವು ಹೇಳಕ್ ಆಗಲ್ಲ ಮೇಡಮ್ ಅವರೇ. ಮತದಾರರು ಹೆಂಗೆ ಮತ ಮಾಡ್ತಾರೆ ಆ ಡಿಪೆಂಡ್ ಮೇಲೆ ಹೋಗುತ್ತೆ. ಜನರು ಆಲ್ರೆಡಿ ಮಾತಾಡಕ್ ಶುರುವಾಗಿದ್ದಾರೆ. ಯಾರ ಪರವಾಗಿ ಲೆಕ್ಕಾಚಾರ ಇರುತ್ತೆ? ಯಾರ ಪರವಾಗಿ ಜನರು ಮತ? ಲೆಕ್ಕಾಚಾರವಾಗಿ ಮೋದಿ ಅವರು. ತಮ್ಮ ಹೆಸರು ಸರ್? ಅವತ್ತಿಂದ ರಾಜಕೀಯ ನೋಡಿದೀನಿ. ಏನ್ ಹೇಳ್ದ ಅಲ್ಲಿ ಅವನ ಆಫೀಸರ್ ಅಂತೆ, ಆಫೀಸರ್ ಅಲ್ಲಿ ಆಯ್ಕೊತೀನಿ ನಾನು. ಬಿಜೆಪಿ ಕೊಡಲ್ಲ, ಬಿಜೆಪಿ ಇಲ್ತೀವ ನಾವು. ರಂಗನಾಥ್ ಓಟ್ ಹಾಕ್ತೋ 2 ವರ್ಷ ಅಲ್ವಾ? ಈಗ ಅವನ ಬಗ್ಲಿ ಊರ್ ಸುತ್ತ ಕೊಟ್ಕೊ ಬಂದ. ಬಿಜೆಪಿ ನಾವು ಅವನೇ ಅಂತ ಕೊಟ್ಟ ಅವನಿಗೆ. ಅದೇನು ಸಮಸ್ಯೆ, ನಮ್ಗೆ ಇಷ್ಟ ಬಂದವ್ರಿಗೆ ಮೈತ್ರಿ ಇಷ್ಟ ಇಲ್ವಾ ನಿಮ್ಗೆ? ನಮ್ಗೆ ಇಷ್ಟ ಬಂದವ್ರಿಗೆ ಹಾಕಿ, ನಾನೇನ್ ಅವ್ರಿಗೆ ಹಾಕಿ ಇವ್ರಿಗೆ ಹಾಕಿ ಅಂದಿಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ಕೃಷ್ಣಪ್ಪ ಅಂತ. ಈಗ ಡಿ.ಕೆ. ಸುರೇಶ್ ಮತ್ತೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಯಾರು ಗೆಲ್ತಾರೆ ಸರ್? ಮೋದಿ. ಅಂದ್ರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರು ಗೆಲ್ತಾರ ಮೈತ್ರಿ ಅಭ್ಯರ್ಥಿ? ಮಂಜುನಾಥ್ ಗೆಲ್ಬೇಕು ಸರ್. ತಮ್ಮ ಹೆಸರು? ಶಿವಣ್ಣ. ಈಗ ಲೋಕಸಭಾ ಎಲೆಕ್ಷನ್ ಗೆ ಟಿಕೆಟ್ ಅನೌನ್ಸ್ ಆಗಿದೆ. ಬೆಂಗಳೂರು ರೂರಲ್ ನ ಎಲ್ಲರೂ ಗಮನಿಸ್ತಾ ಇದ್ದಾರೆ, ಯಾಕಂದ್ರೆ ಸಾಕಷ್ಟು ಪೈಪೋಟಿ ಇರುತ್ತೆ ಅಂತ. ಡಾಕ್ಟರ್ ಸಿ ಎನ್ ಮಂಜುನಾಥ್ ಹಾಗೆ ಡಿ.ಕೆ. ಸುರೇಶ್ ಯಾರು ಗೆಲ್ತಾರೆ? ಸಿ ಎನ್ ಮಂಜುನಾಥ್ 100% ಗೆಲ್ತಾರೆ. ಯಾಕೆ ಸರ್ ಅವ್ರು ಗೆಲ್ತಾರೆ ಅಂತ ಅನಿಸ್ತಿದೆ ಹೇಗೆ? ಸರ್, ಅವರಂತ ಮನುಷ್ಯ ಇಡೀ ಇಂಡಿಯಾದಲ್ಲೇ ಯಾರು ಸಿಗಲ್ಲ. ಅವ್ರು ಮಾಡೋದು 1, 2, 3, 4. ಇಲ್ಲಿ ಜಯದೇವ ಹಾಸ್ಪಿಟ್ಲಲ್ಲಿ, ಜಯದೇವ ಮೊದ್ಲು ಮಾರ್ಕೆಟ್ ಅಲ್ಲಿ ಇತ್ತಲ್ಲ, ಅವಾಗ ಬರೀ 300 ಬೆಡ್ ಇದ್ದಿದ್ದು. 5 ಕೋಟಿ 6 ಕೋಟಿ ಸಾಲ ಮಾಡಿದ್ರು, 5 ಕೋಟಿ ಡೆಪಾಸಿಟ್ ಇಟ್ಟಿದ್ರು. ಈಗ ಅಲ್ಲೋಗಿ ಮಾಡಿ 4,000 ಬೆಡ್ ಮಾಡಿದ್ರು.
ಅವಾಗ ಇಲ್ಲಿ 33 ಲಕ್ಷನೇನೋ ಸಂಬಳ ಕೊಡ್ತಿದ್ರು. ಈಗ ಅಲ್ಲಿ 18 ಕೋಟಿ ಕೊಡ್ತಾ ಇದ್ದಾರೆ. ಅವಾಗ ಇಲ್ಲಿದ್ದ ಜನಗಳಿಗೆ ತಿನ್ನಕ್ ಅನ್ನ ಇರ್ಲಿಲ್ಲ. ಅಲ್ಲಿ ಒಬ್ಬ ಈ ಕೆಲ್ಸಗಾರ ಇರ್ತಾರಲ್ವಾ, ಈ ಮಿನಿಮಮ್ 25,000 ರೂಪಾಯಿ ಸಂಬಳ ಐತೆ. ಅವರಷ್ಟು ಗೆದ್ದಿರೋದು ಅವ್ರಂತವ್ರು ಎಲ್ಲಾ ಗೌರ್ಮೆಂಟ್ ಹಾಸ್ಪಿಟಲ್ ಇದ್ದಿದ್ರೆ ಇವತ್ತ ಇವ್ರೆಲ್ಲಾರು ಒಳ್ಳೆ ಚೆನ್ನಾಗಿರ್ಬೋದಾಯ್ತು. ಆರೋಗ್ಯ ಕ್ಷೇತ್ರದಲ್ಲಿ ಏನ್ ಸಾಧನೆ ಮಾಡಿದಾರ, ಸೊ ಹಾಗಾಗಿ ಅವರೇ ಗೆಲ್ತಾರೆ ಅಂತ. ಮಂಜುನಾಥ್ ಅಂತ ಮನುಷ್ಯ ಈ ದೇಶದಲ್ಲಿ ಹುಟ್ಟಲ್ಲ, ಈ ದೇಶದಲ್ಲಿ ಮೋದಿ ಒಬ್ಬ, ಮಂಜುನಾಥ್ ಇಬ್ರು ಹುಟ್ಟೋದಿಲ್ಲ. ಇಲ್ಲಿ ಈ ಹೈ ಕಾಂಗ್ರೆಸ್ ಅವರು ನೋಡಿ, ಎಲ್ಲಿ ದೇವಸ್ಥಾನ ಕಟ್ತಿದ್ರು 5 ಲಕ್ಷ ಕೊಡ್ತಾರೆ, ಅಲ್ಲೆಲ್ಲ ಸ್ವತ್ತೋದ್ರು 3 ಲಕ್ಷ ಕೊಡ್ತಾರೆ. ಯಾರ ಅಪ್ಪನ ಮನೆ ದುಡ್ಡು ಅಂತ ಕೊಡ್ತಾರೆ. ಈಗ 2,2 ಸಾವಿರ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯನ ಅಪ್ಪನ ಮನೆ ದುಡ್ಡು ಸಿದ್ದರಾಮಯ್ಯನ ಅಪ್ಪ ಕೊಟ್ಟಿದ್ದ. ನಮ್ಮಂತವ್ರು ಟ್ಯಾಕ್ಸ್ ಕಟ್ಟೋ ದುಡ್ಡನ್ನ ತಗೊಂಬಂದು ಬಿಟ್ಟಿ ಕೊಡ್ತಾ ಇದ್ದಾನೆ. ಯಾರ ಅಪ್ಪನ ಮನೆ ದುಡ್ಡು? DK ಶಿವಕುಮಾರ್ ಯಾರು? ಅವ್ನ ಹಿನ್ನೆಲೆ ಏನು? DK ಶಿವಕುಮಾರ್ ಯಜಮಾನ್ರ ಹೆಸರೇನು? ಹೆಸರು ವೆಂಕಟಪ್ಪ. ಎಷ್ಟು ವಯಸ್ಸು? ಎಷ್ಟು ವಯಸ್ಸು ನಿಮ್ಗೆ? ನಮ್ಗೆ ಒಂದು ವರ್ಷ ಕಮ್ಮಿ ಅದು 80ಕ್ಕೆ. ಕಾಂಗ್ರೆಸ್ ನಿಂದ DK ಸುರೇಶ್, ಬಿಜೆಪಿ ಮತ್ತೆ JDS ಅಭ್ಯರ್ಥಿಯಾಗಿ ಡಾಕ್ಟರ್ CN ಮಂಜುನಾಥ್, ಯಾರು ಗೆಲ್ಲಬಹುದು ಅನ್ಸುತ್ತೆ? ನನಗ ಫುಲ್ಲು BJP ಬದಲ್ಕಣಮ್ಮ. ಇಲ್ಲಿ ಆ ಭಗವಂತ ಅವನೇ ಮ್ಯಾಲೆ BJP ಗ್ಯಾರಂಟಿ ಬದಲ್ ಹೋಗು. ಡಾಕ್ಟರ್ CN ಮಂಜುನಾಥ್ ಅವ್ರು ಗೆಲ್ತಾರ ಹಾಗಾದ್ರೆ? ಡಾಕ್ಟರ್ ಗ್ಯಾರಂಟಿ ಹೋಗು. ಏನ್ ಹೆಸರು ಸರ್? ದಾಮೋದರ್ ಅಂತ ಆಲ್ರೆಡಿ ಟಿಕೆಟ್ ಅನೌನ್ಸ್ ಆಗಿದೆ, ಯಾರು ಗೆಲ್ತಾರೆ? ಸಾರ್ ಮಂಜುನಾಥೆ ಮೇಡಮ್ ಅವರೇ. ನಾವು ಹಿಂದುತ್ವ ಉಳಿಸ್ಕೊಳ್ಳಿಲ್ಲ ಅಂದ್ರೆ ನಾಳೆ ದಿನ ನಮ್ಮ ಹಿಂದೂ ಮಗಳು ಯಾರು ಹೆಣ್ಮಕ್ಳು ಓಡಾಡಂಗಿರಲ್ಲ. ನಾನು ಹೋದ್ಸರಿ ಕಾಂಗ್ರೆಸ್ ಮಾಡಿರೋ ಕಾಂಗ್ರೆಸ್ ಲೀಡ್ರು. ಆಲ್ರೆಡಿ ವೈಯಕ್ತಿಕವಾಗಿ ನಾನು ನನ್ನ ಮಕ್ಕಳು ಇನ್ನ ಫ್ಯೂಚರ್ ಚಿಕ್ಕವು. ಮೋದಿ ಸರ್ಕಾರ ಬರಬೇಕು, ಮೋದಿಯಿಂದನೇ ಜೀವನ ಆಗ್ಬೇಕು. ಸರ್ ತಮ್ಮ ಹೆಸರು? ಈಗ ಆಲ್ರೆಡಿ ಟಿಕೆಟ್ ಅನೌನ್ಸ್ ಆಗಿದೆ, ಯಾರು ಗೆಲ್ಬೇಕು ಸರ್? ಮಂಜುನಾಥ್ ಅವ್ರು ಗೆಲ್ಬೇಕು. ಡಾಕ್ಟರ್ CN ಮಂಜುನಾಥ್ ಅವರೇ ಯಾಕೆ ಗೆಲ್ಬೇಕು ಸರ್? ಯಾಕೆ ಇವತ್ತು ಮೋದಿ ಅವ್ರ ಕಡೆಯಿಂದ ಮಂಜುನಾಥ್ ಅವ್ರಿಗೆ ಗೆಲ್ಬೇಕು.